ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಬದನೆಕಾಯಿ ಫ್ರೈ. ಈ ರೀತಿ ನೀವು ಬದನೆಕಾಯಿ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿ ಇರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ನಾವು ಇನ್ಸ್ಟಂಟು ಒಂದು 10 ನಿಮಿಷದ ಒಳಗಡೆ ಮಾಡ್ಕೋಬಹುದು. ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟೂ ಚೆನ್ನಾಗಿರುತ್ತೆ, ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ ಎಣ್ಗಾಯಿ ಮಾಡುವಂಥ ಬದನೆಕಾಯಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಉಪ್ಪು, ಅಚ್ಕರ ಪುಡಿ ತೊಗೊಳ್ಳಿ, ಇಲ್ಲಾಂದರೆ ಮಸಾಲೆ ಖಾರ ತೊಗೊಳ್ಳಿ, ಸ್ವಲ್ಪ ಬಾಂಬೆ ರವೆ. ಬದನೆಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಈ ರೀತಿ ಸ್ಲೈಸಸ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಳಿ. ಆ ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಇಟ್ಬಿಟ್ರೆ ಬದನೆಕಾಯಿ ಕಪ್ಪಗೆ ಆಗಲ್ಲ. ನೀವು ಬದನೆಕಾಯಿನ ದಪ್ಪ ಬದನೆಕಾಯಿ ಕೂಡ ತೊಗೋಬಹುದು, ಇಲ್ಲಾಂದರೆ ಸಣ್ಣ ಗಾತ್ರದ್ದು ಬದನೆಕಾಯಿನ ತೊಗೋಬಹುದು. ಆಮೇಲೆ ನೀರಿನಿಂದ ತೆಗೆದುಬಿಟ್ಟು ಅದಕ್ಕೆ ಮಸಾಲೆನ ಹಚ್ಚೋಣ. ನಾವು ಬದನೆಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದಿದೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಚ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಬೇಕಂದರೆ. ನಾನಿಲ್ಲಿ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಾದರೆ ಹುಣಸೆ ಹಣ್ಣು ರಸ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕೋಬಹುದು. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಕಾಳು ಮೆಣಸಿನ ಪುಡಿ ಕೂಡ ಹಾಕೋಬಹುದು. ಸ್ವಲ್ಪ ಎಣ್ಣೆ ಕೂಡ ಹಾಕಿಬಿಟ್ಟು ಮ್ಯಾರಿನೇಷನ್ ಮಾಡ್ಕೊಳ್ಳಿ. ತುಂಬ ಹೊತ್ತು ಏನು ಬಿಡೋದು ಬೇಡ. ನಾವು ಫ್ರೈ ಮಾಡಲಿಕ್ಕೆ ಪ್ಯಾನ್ ಇಟ್ಟಿರ್ತೀವಲ್ವ, ಆ ಕಾಯೋ ತನಕ ಈ ರೀತಿ ಮ್ಯಾರಿನೇಷನ್ ಮಾಡಿಕೊಂಡು ಇಮಿಡಿಯೇಟಾಗಿ ಫ್ರೈ ಮಾಡ್ಕೋಬಹುದು. ಈ ರೀತಿ ಚೆನ್ನಾಗಿ ಮಸಾಲೆನ ಬದನೆಕಾಯಿಗೆ ಹಚ್ಕೊಳ್ಳಿ. ಆಮೇಲೆ ಬದನೆಕಾಯಿನ ಟರ್ನ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಅದೇ ಪ್ರೊಸೆಸ್ಸು ಮಾಡ್ಕೊಳ್ಳಿ. ಈ ರೀತಿ ಸಪ್ರೇಟಾಗಿ ಹಚ್ಚೋದ್ರಿಂದ ಎಲ್ಲ ಬದನೆಕಾಯಿಗೆ ಮಸಾಲೆನ ಅಂಟ್ಕೊಳ್ಳುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಅದೇ ಪ್ಲೇಟ್ಗೆ ಸ್ವಲ್ಪ ಬಾಂಬೆ ರವೆ ಹಾಕ್ಕೊಳ್ಳಿ. ಅದರೊಳಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳಿ. ಬೇಕಾದರೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋಬಹುದು. ಆಮೇಲೆ ಒಂದೊಂದಾಗಿ ಬದನೆಕಾಯಿನ ಈ ರೀತಿ ಅದರೊಳಗೆ ಅದ್ದಿ. ಈ ರೀತಿ ಬದನೆಕಾಯಿ ಫ್ರೈ ಮಾಡಿ ತಿನ್ನೋದ್ರಿಂದ ಬದನೆಕಾಯಿ ಬೇಗ ಕೂಡ ಖಾಲಿ ಆಗುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನಾವು ಈ ಬದನೆಕಾಯಿ ಫ್ರೈ ಮಾಡಲಿಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಬದನೆಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದ್ಸಲ ಬದನೆಕಾಯಿ ಹಾಕಿದ ಮೇಲೆ 30 ಸೆಕೆಂಡ್ವರೆಗೂ ಹಾಗೆ ಬಿಡಿ. ಆಮೇಲೆ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದು ಹೋಗುತ್ತೆ. ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ಬೋದು, ಇಲ್ಲಾಂದರೆ ಅನ್ನ ಸಾಂಬಾರ್ ಜೊತೆ, ಅನ್ನ ರಸಂ ಜೊತೆ ನೆಂಚ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ನೀವು ಒಂದ್ಸಲ ಈ ರೀತಿ ಬದನೆಕಾಯಿ ಫ್ರೈನ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಆಗತ್ತೆ. ನಾನು ಇದೇ ರೀತಿ ಮೂಲಂಗಿ ಫ್ರೈ ಕೂಡ ಮಾಡಿ ತೋರಿಸಿದ್ದೀನಿ. ಅದು ಕೂಡ ವಿಡಿಯೋ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ವೀಕ್ಷಿಸಬಹುದು. ಬದನೆಕಾಯಲ್ಲಿ ನಾರಿನಾಂಶ ಜಾಸ್ತಿ ಇದೆ, ವಿಟಮಿನ್ ಸಿ ಇದೆ. ಬದನೆಕಾಯಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನಮ್ಮ ಸ್ಕಿನ್ಗೆ ಹೊಳಪು ಜಾಸ್ತಿ ಬರುತ್ತೆ. ನೀವು ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬಹುದು. ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಮಸಾಲೆ ಎಲ್ಲ ಹೀರ್ಕೊಂಡ್ಬಿಟ್ಟು
ಒಳಗಡೆ ತನಕ ಬೆಂದು ಹೋಗುತ್ತೆ. ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ, ಕ್ರಿಸ್ಪಿನೆಸ್ಸು ಬರುತ್ತೆ. ಇಲ್ಲಿ ನೋಡಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೀವು ಎಣ್ಣೆ ಜಾಸ್ತಿ ಕಡಿಮೆ ಕೂಡ ಹಾಕೋಬಹುದು. ವೆಜ್ ತಿನ್ನೋರಿಗಂತೂ ಇದು ಹೇಳಿ ಮಾಡಿಸಿದ ಹಾಗೆ ಅಷ್ಟು ಟೇಸ್ಟು ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಬದನೆಕಾಯಿ ಸ್ವಲ್ಪ ಕಟ್ ಮಾಡಿ ನೋಡ್ಕೊಳ್ಳಿ ಬೆಂದಿದೆಯಾ ಅಂತ. ಬೆಂದಿದ ಮೇಲೆ ಈ ರೀತಿ ನೀವು ತೆಗೆದುಬಿಟ್ಟು ಸರ್ವ್ ಮಾಡ್ಬೋದು. ಮೊಸರನ್ನ ಜೊತೆನೂ ಕೂಡ ನೀವು ತಿಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.